ಈ ವಿಚಾರ ನಿಮ್ಗೆ ಏನಾದ್ರು ತಿಳಿದಿದ್ರೆ ಇದಕ್ಕಿಂತ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ರ? ಅಂದ್ರೆ ಈಗ ನೀವ್ ಹೇಳಿದ್ರೆ ಗಿಲ್ಲಿ ಜನರನ್ನ ಮನಸ್ಸು ಗೆದ್ದಿದ್ದಾರೆ, ಸೊ ಕಾಮಿಡಿ ಮುಖಾಂತರ ಗೆದ್ದಿದ್ದಾರೆ. ಬಟ್ ನಾನು ಗೇಮ್ ಆಡ್ದೆ, ಡೇರಿಂಗ್ ಆಗಿದ್ದೆ, ಎಲ್ಲ ಇದ್ರಿ, ಏನಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಈ ವಿಚಾರ ಗೊತ್ತಿದ್ರೆ, ಸೊ ಈ ತರ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಸೊ ಜನರನ್ನ ಇನ್ನೂ ಒಂದಿಷ್ಟು ಜನರನ್ನ ಸಂಪಾದನೆ ಮಾಡ್ಬೋದಾಯ್ತು ಅಂತ ಅನ್ನಿಸ್ತಾ ಇವಾಗ. ಖಂಡಿತವಾಗ್ಲು ನನಗೆ ತುಂಬಾ ಪಶ್ಚಾತ್ತಾಪ ಪಟ್ಟ ವಿಚಾರವಾಗಿ ಹೊರಗಡೆ ಬಂದ್ಮೇಲೆ. ನಾನು ಸ್ವಲ್ಪ ಪ್ರಿಪೇರ್ ಆಗಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಿದ್ರೆ ಈ ಕಂಟೆಸ್ಟೆಂಟ್ ವಿನ್ ಆಗಿರೋ ಕಂಟೆಸ್ಟೆಂಟ್ಸ್ ಅವರೆಲ್ಲ ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಅವ್ರದ್ದು ಗ್ರಾಫ್ ಬಂದಿದೆ ಅಂತ ಅಂದಿದ್ರೆ ಬಹುಶಃ ನನ್ನನ್ನ ಈ ಸರ್ತಿ ವಿನ್ನರ್ ಆಗೋದ್ರಿಂದ ತಪ್ಪಿಸೋದಕ್ಕೆ ಯಾರಿಗೂ ಆಗ್ತಾ ಇರ್ಲಿಲ್ಲ. ಸೊ ನಾನಾಗೆ ಆಟ ಆಡಿದೆ. ಒಂದು ಲೆಕ್ಕದಲ್ಲಿ ನನಗೆ ಏನ್ ಅನ್ನಿಸ್ತು ಅಂತಂದ್ರೆ, ನಾನು ಆಕ್ಚುಲಿ ಏನ್ ಎಲಿಮಿನೇಟ್ ಆಗಿ ನಾನು ವಿನ್ ಆಗದಿರೋದೇ ನನಗೆ ಸಂತೋಷ ಇದೆ. ಯಾಕಂದ್ರೆ ನಾನು ಒರಿಜಿನಲ್ ಆಗಿ ನಾನು ಏನು ಅಂತ ತೋರಿಸ್ಕೊಳ್ಳೋ ಅವಕಾಶ ಸಿಕ್ತು. ಈಗ ನಾನು ನೋಡ್ಕೊಂಡು ಬಂದು ಆಟ ಆಡಿದ್ರೆ ನನ್ನ ವ್ಯಕ್ತಿತ್ವ, ನನ್ನ ರಿಯಲ್ ಇದು ಕಾಣಿಸ್ತಾ ಇರ್ಲಿಲ್ಲ. ಸೊ ನಾನೀಗ ಅದು ಏನೊಂದು ಪ್ರಿಪೇರ್ ಆಗಿ ಬಂದಾಗ ಆಟ ಆಡ್ದಾಗ ಇರ್ತಿತ್ತು. ಬಟ್ ಈ ಸಲ ಏನಾಯ್ತು, ನಾನು ನೋಡ್ದೇ ಇದ್ದಿದ್ದ ಕಾರಣಕ್ಕೆ ನಾನು ರಿಯಲ್ ಆಗಿ ಏನಿದ್ದೀನಿ, ನನ್ನ ನಿಲುವುಗಳೇನಿದೆ, ನನ್ನ ನಿರ್ಧಾರಗಳು ಹೇಗ್ ರಿಯಾಕ್ಷನ್ ಮಾಡ್ತೀನಿ, ಹೇಗ್ ತಗೊಳ್ತೀನಿ, ಎಲ್ಲ ಬಹಳ ಆರ್ಗ್ಯಾನಿಕ್ ಆಗಿ ಇದ್ದಿದ್ರಿಂದ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ. ನಾನು ನೋಡ್ದೇ ಇರೋದೇ ಒಳ್ಳೇದಾಯ್ತು ನಾನು ಪ್ರಿಪೇರ್ ಆಗಿ. ಯಾಕಂದ್ರೆ ಅಲ್ಲಿ ನನ್ನ ವ್ಯಕ್ತಿತ್ವ ಎಲ್ಲಿ ಬರುತ್ತೆ, ಶೋಗೋಸ್ಕರ ಏನಾದ್ರು ಸ್ಟ್ರಾಟಜಿ ಮಾಡ್ದಂಗಿರುತ್ತೆ, ನಾನು ಒರಿಜಿನಲ್ ಆಗಿರಲ್ಲ. ಸೊ ಯಾರನ್ನೋ ಕಾಪಿ ಮಾಡ್ದಂಗಿರುತ್ತೆ. ಸೊ ಆ ಇನ್ಫ್ಲುಯೆನ್ಸ್ ಇರ್ಲಿಲ್ಲ ನನ್ನ ಆಟದಲ್ಲಿ. ಸೊ ಅಂದ್ರೆ ನೀವು ಯಾವ್ದು ಸ್ಟ್ರಾಟಜಿ ಮಾಡಿಲ್ಲ? ಯಾವ್ದು ಮಾಡ್ಲಿಲ್ಲ. ನಾನು ಅದನ್ನೇ ಹೇಳಿದ್ದು, PR ಇಲ್ಲ, ಏನಿಲ್ಲ. ಮನೇಲಿತ್ತು ಬಟ್ಟೆ, ಅದನ್ನ ಪ್ಯಾಕ್ ಮಾಡಿದ್ದು, ಅಲ್ಲಿ ಹೋಗಿ ಅಷ್ಟೇ. ಸೊ ಯಾರೆಲ್ಲ ಸ್ಟ್ರಾಟಜಿ ಮಾಡಿದ್ರು ಅಂತ ಅನ್ಸುತ್ತೆ ಅಲ್ಲಿ? ಬಹುಶಃ ಎಲ್ರು ಮೋಸ್ಟ್ ಆಫ್ ಆಲ್ ನೋಡ್ಕೊಂಡು ಬಂದಿರೋರಲ್ಲಿ ಬಿಗ್ ಬಾಸ್ ನ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ, ನಾನು ಈ ಪ್ರಶ್ನೆ ಕೇಳಿಲ್ಲ. ಬಟ್ ಹಲವಾರು ವ್ಯಕ್ತಿಗಳು ನಾವು ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದಾರೆ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಒಬ್ಬೊಬ್ರದ್ದು ಅವ್ರದ್ದು ಪ್ರಿಪರೇಷನ್ ಇತ್ತು, ಅವ್ರವ್ರ ಸ್ಟ್ರಾಟಜಿಗಳಿತ್ತು ಅಷ್ಟೇ. ನಾನು ಏನಂತದ್ದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೆ. ಸೊ ಒಂಟಿ ಸಲಗದ ತರ ಒಳಗಡೆ ಎಂಟ್ರಿ ಆಗಿ ಕೊನೆಗೂ ಒಂಟಿ ಸಲಗದ ತರನೇ ಹೊರಗಡೆ ಬಂದ್ರಿ. ಹೌದು. ಸೊ ನನಗೆ ಅದೇ ನಾನು ಹೇಳ್ದಾಗೆ ನೋಡಿರೋನಲ್ಲ ಆಟ. ಅಲ್ಲಿ ಹೋಗಿ ನಮ್ಮ ಯಾರು ಬಿಗ್ ಬಾಸ್ ನ ಸಾರ್ತಿದ್ದಾರೆ, ಬಾದ್ಶಾ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳ್ತಾ ಇದ್ರು ಅದನ್ನೇ ಕೇಳ್ಕೊಂಡು ನನ್ನ ಆಟ. ಸೊ ನನಗೆ ಒಳಗಡೆ ಹೋಗಿ ಸ್ವಲ್ಪ ದಿವಸ ನಾನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿತ್ತು. ಆಟ ಹೇಗೆ ಹೋಗುತ್ತೆ, ಅಲ್ಲಿ ಪ್ಯಾಟರ್ನ್ ಹೇಗಿರುತ್ತೆ, ನನ್ನ ಕಂಟೆಸ್ಟೆಂಟ್ಸ್ ಯಾರು ಅಂತ. ಸೊ ಆಗ ಸ್ವಲ್ಪ ಎಲ್ಲ ಲೋ ಇತ್ತು. ನಂತರ ಯಾವಾಗ ನಾನು ಸ್ವಲ್ಪ ನನಗೆ ಗೊತ್ತಾಗ್ತಾ ಹೋಯ್ತು, ಅಲ್ಲಿಂದ ನನ್ ಗೇಮ್ ಓಪನ್ ಆಗುತ್ತೆ. ಬಿಗಿನಿಂಗ್ ಇಂದಾನೇ ಬರಲ್ಲ, ಮತ್ತೆ ಗೇಮ್ ಓಪನ್ ಆಗುತ್ತೆ, ಮತ್ತೆ ನಮ್ಮ ಒಂಟಿ ಸಲಗದ ಆಟನ ನಾವು ಆಡ್ಕೊಂಡು. ಸೊ ತುಂಬಾ ತರದ ಚಾಲೆಂಜಸ್ ಗಳು ಬರುತ್ತೆ. ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು, ನನಗೆ ಚಾಲೆಂಜಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ನಮ್ಮ ಸ್ಟೈಲ್ ಮಾಡ್ಕೊಂಡು ಆಟ ಆಡ್ಕೊಂಡು. ಬಟ್ ಇವಾಗ ನೀವು ಈ ಸ್ಥಾನ ಪಡೆದಿರೋದು ಅಂದ್ರೆ ಅನ್ಕೊಂಡಿದ್ರ ಇಲ್ಲಿವರೆಗೆ? ಸೊ ತಮಾಷೆ ವಿಷಯ ಅಲ್ಲ, ಯಾಕಂದ್ರೆ ಫೈನಲ್ ವರ್ಗು ಉಳ್ಕೊಳ್ಳೋದು ತುಂಬಾ ಚಾಲೆಂಜ್ ಇರುತ್ತೆ. ಸೊ ಫಸ್ಟ್ ಅನ್ಕೊಂಡಿದ್ರ ನಾನು ಫೈನಲ್ ವರ್ಗು ಹೋಗ್ತೀನಿ ಅಥವಾ ಕಪ್ ವಿನ್ ಆಗ್ತೀನಿ, ಈ ತರ ಏನಾದ್ರು ಅನ್ಕೊಂಡಿದ್ರ? ಇಲ್ಲ, ನಾನು ಆಕ್ಚುಲಿ ನನಗೆ ಸೀಸನ್ 10ಗೆ ಬಂದಿತ್ತು ಆಫರ್. ಸೊ ನಾನು ತೆಲುಗಲ್ಲಿ ಬಿಸಿ ಇರ್ತೀನಿ. ಅಂದ್ರೆ ತೆಲುಗಲ್ಲಿ ಅವರು ಒಂದು ಪ್ರಾಜೆಕ್ಟ್ ಗೆ ನಾನೇ ಬೇಕು ಅಂತ ಅವರು ಹಠದಲ್ಲಿ ಕೂತಿರ್ತಾರೆ. ಇಲ್ಲಿ ಕಲರ್ಸ್ ಅವ್ರಿಗೆ ನಾವು ಬಿಗ್ ಬಾಸ್ ಬೇಕು ಅಂತ ಮತ್ತೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಬಿಡಿಸ್ಕೊಳ್ತಾರೆ ನನ್ನನ್ನ ಬಿಗ್ ಬಾಸ್ ಅಂತ. ಮತ್ತೆ ಕಲರ್ಸ್ ಅವ್ರು ಹೇಳಿರ್ತಾರೆ, ನೀವು ಯಾವುದೇ ಸೀಸನ್ ನೀವು ಫ್ರೀ ಇದ್ದಾಗ ಬರ್ತೀನಿ ಅಂತಂದ್ರೂ ನಾವು ವಿ ಆರ್ ವೆರಿ ಹ್ಯಾಪಿ ಟು ವೆಲ್ಕಮ್. ಸೊ ನೆಕ್ಸ್ಟ್ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಬಿಗ್ ಬಾಸ್ ನ. ಯಾವಾಗ ಕಿಚ್ಚ ಸರ್ ಅವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನಾನು ನೆಕ್ಸ್ಟ್ ಸೀಸನ್ ಬಹುಶಃ ನಾನು ನಿರೂಪಣೆ ಮಾಡಲ್ಲ ಅಂತ, ಆಗ ಯಾಕಂದ್ರೆ ನನಗೆ ಅವ್ರು ಇರ್ಬೇಕಾದ್ರೆ ಆಡ್ಬೇಕಿತ್ತು. ಅಟ್ಲೀಸ್ಟ್ 2 ವಾರ ಇದ್ರೂ ಬೇಜಾರಿಲ್ಲ. ಸೊ ಆ ಆಫರ್ ಬಂದಾಗ ನಾನು ಬೇರೆ ಪ್ರಾಜೆಕ್ಟ್ ನೆಲ್ಲ ನಾನು ಬ್ಲಾಕ್ ಮಾಡಿದ್ದೆ ಅಂಡ್ ಐ ಎಂಟರ್ಡ್. ನನಗೆ ನನ್ನ ಮನೆಯಲ್ಲೂ ಏನ್ ಅನ್ಕೊಂಡಿದ್ರು ಅಂತ, ನನ್ನ ಸ್ವಭಾವಕ್ಕೆ ಅವ್ನು 2 ವಾರದಕ್ಕಿಂತ ಜಾಸ್ತಿ ಇರಲ್ಲ, ಬೇಗ ಬಂದ್ಬಿಡ್ತಾನೆ ಅಂತ ನನಗೂ ಇದ್ದಿದ್ದು. ಬಟ್ ಹೋಗ್ತಾ ಹೋಗ್ತಾ ಗೇಮ್ ಮೆಚೂರ್ ಆಗ್ತಾ ಆಗ್ತಾ ನನ್ನನ್ನ ನಾನು ತೊಡಗಿಸ್ಕೊಳ್ತಾ ಅದಕ್ಕೆ ಸೊ ಎಲ್ಲೋ ಒಂದ್ ಕಡೆ ಜನಗಳ ಸಪೋರ್ಟ್ ಸಿಗ್ತಾ ಹೋಯ್ತು. ಅಂಡ್ ನಾನು ಯಾವುದೇ PR ಸ್ಟಂಟ್ಸ್ ಎಲ್ಲ ಮಾಡಕ್ ಹೋಗಿಲ್ಲ. ಯಾವುದೇ PR ಇಲ್ಲ, ಸೋಷಿಯಲ್ ಮೀಡಿಯಾ ಅದು ಇದು, ನಾನು ಇಲ್ಲಿಂದ ಬಂದಿರೋನು, ನಾನು ಅಲ್ಲಿಂದ ಬಂದಿರೋನು, ನಾನು ಆ ಸಮುದಾಯ, ಈ ಜಾತಿ, ಈ ಪ್ರಾಂತ್ಯ, ಈ ಸಂಘಟನೆಯಿಂದ ಗುರುತು, ಇದೆಲ್ಲ ಏನಿಲ್ಲ. ನಾನೊಬ್ಬ ಕಲಾವಿದ, ನಾನು ಎಲ್ರಿಗೂ ಸೇರಿರೋನು. ನನ್ನಲ್ಲಿ ಪ್ರತಿಭೆ ಇದೆ, ನನ್ನಲ್ಲಿ ಪೊಟೆನ್ಷಿಯಲ್ ಇದೆ ಅಂತಂದ್ರೆ ಅದನ್ನ ಜನಗಳು ಗುರುತಿಸಿ ಬೆಂಬಲಿಸ್ಲಿ ಅಂತ. ಆದ್ರೆ ಇಲ್ಲಿವರೆಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಮತ್ತೆ ಈ ರೀತಿ ಇಷ್ಟಪಡ್ತಾರೆ, ಒಂದು PR ಇಲ್ದೆ ಅದಿಲ್ದೆ ನನ್ನನ್ನೊಂದು ಬ್ರ್ಯಾಂಡ್ ಆಗಿ ಇದಾಗ್ತೀನಿ ಅಂತ ಗೊತ್ತಿರ್ಲಿಲ್ಲ. ಹೊರಗಡೆ ಬಂದ್ಮೇಲೆ ನಮಗೆ ಅಲ್ಲಿ ಒಳಗಡೆ ಏನೋ ಗೊತ್ತಾಗಲ್ಲ. ಹೊರಗಡೆ ಬಂದ್ಮೇಲೆ ನಾನು ಈ ರೀತಿ ಪೊಟ್ರೆ ಆಗಿದ್ದೀನಿ ಅಂತ ಗೊತ್ತಿಲ್ಲ. ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ
30 ವರ್ಷದ್ದು ನಮ್ಮ ಕನ್ಸಾಗಿತ್ತು. ನಾವು ಹಳ್ಳಿಯಿಂದ ಬಂದಿರೋದು, ಈಗ ಹೇಳ್ತೀನಿ ನಾನು. ಕೊಡ್ಲಿಪೇಟೆ ನಾವು ಹಳ್ಳಿಯಿಂದ ಬಂದಿರೋದು. ನಮ್ಮ ತಂದೆ ಒಬ್ರು ಚಿಕ್ಕ ಕೃಷಿಗಾರರು. ನಾವು ಎಲ್ಲಾ ಕಷ್ಟಗಳನ್ನ ನೋಡಿದೀವಿ, ಎಲ್ಲಾ ಕಷ್ಟಗಳನ್ನ ನೋಡಿ ಬಂದಿರೋದು. ಅದು ನಮ್ಮ ತಂದೆ ಯಾವ್ದಕ್ಕೂ ಕಮ್ಮಿ ಮಾಡಿರ್ಲಿಲ್ಲ. ಸೊ ನಮ್ಮ ಊರಿಗೆ ಈಗಲೂ ರಾಜಹಂಸ ಸರ್ವಿಸ್ ಇಲ್ಲ, ಕೆಂಬಸ್ಸೆ. ಓಕೆ. ನಾವು ಎಲ್ಲ ಒಂದು ಕೆಂಬಸ್ ಇಲ್ಲಿವರೆಗೆ ಬರೋದಕ್ಕೆ ಕೆಂಬಸ್ಸೆ ನಾವು ಯೂಸ್ ಮಾಡೋದು. ಸೊ ಕೆಂಬಸ್ ಹತ್ಕೊಂಡು ಬಂದು ನಾವು ಇಲ್ಲಿ, ಸೊ ಈ ವೇದಿಕೆ ಸಿಕ್ಕಿ ನಮಗೆ, ನಾನು ಇಲ್ಲಿವರೆಗೆ ಬರ್ತೀನಿ, ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ, ಜನಗಳ ಪ್ರೀತಿ ಗಳಿಸ್ತಾ ಹೋಗ್ತೀನಿ ಅಂತ ಗೊತ್ತಿಲ್ಲ. ಸೊ ಈಗ ಹೊರಗಡೆ ಅದೇ ಒನ್ ಮ್ಯಾನ್ ಆರ್ಮಿ, ಒಂಟಿ ಸಲಾಗ ಎಲ್ಲ ಬಹಳ ಖುಷಿ. ಒಳ್ಳೊಳ್ಳೆ ಟೈಟಲ್ಸ್ ಗಳು ಬಂದಿದೆ. ಸೊ ಮುಂಚೆ ನೀವು ಸೀರಿಯಲ್ ಮಾಡ್ತಾ ಇದ್ರಿ, ಸುಮಾರು ಆಕ್ಟಿಂಗ್ ಮಾಡಿದಿರಾ. ಬಟ್ ಆಗಿದ್ದಂತ ಹೆಸರಿಗೂ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿರೋ ಹೆಸರಿಗೂ ಎಷ್ಟು ವ್ಯತ್ಯಾಸ ಇದೆ? ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? ಅಂದ್ರೆ ಧಾರಾವಾಹಿಗಳಲ್ಲಿ ನಾವೊಂದು ಪಾತ್ರವಾಗಿ ಅಭಿನಯಿಸ್ತಾ ಇರ್ತೀವಿ. ಸೊ ಅದರ ಮುಖಾಂತರ ನಾವು ಪರಿಚಯ ಆಗಿರ್ತೀವಿ. ನಮ್ಮ ರಿಯಲ್ ಪರ್ಸನಾಲಿಟಿ ಗೊತ್ತಾಗಲ್ಲ. ಸೊ ಈ ಬಿಗ್ ಬಾಸ್ ಎಂತ ವೇದಿಕೆ ಅಂತಂದ್ರೆ, ನಾವು ರಿಯಲ್ ಆಗಿ ನಾವ್ ಯಾರು ಅಂತ ತೋರಿಸ್ಕೊಳ್ಳುವಂತ ವೇದಿಕೆ. ಸೊ ನನಗೆ ಆ ವೇದಿಕೆ ಸಿಕ್ತು. ನಾನು ಯಾರು ರಿಯಲ್ ಆಗಿ, ಈಗ ಸುಮಾರು ಕನ್ನಡದಲ್ಲಿ 7 ಧಾರಾವಾಹಿಗಳಿಗೆ ನಾಯಕ ನಟನಾಗಿ ನಾನು ಮಾಡ್ತೀನಿ. ಸೊ ಹಾಗಿರ್ಬೇಕಾದ್ರೆ ನನ್ನ ರಿಯಲ್ ಏನು ಅಂತ ತೋರಿಸ್ಕೊಳ್ಳೋದಕ್ಕೆ ನನಗೊಂದು ವೇದಿಕೆ ಸಿಕ್ತು. ಫುಲ್ ಫ್ಲೆಡ್ಜ್ ಅಲ್ಲಿ, ಫುಲ್ ಪವರ್ ಅಲ್ಲಿ ನಾವು. ಸೊ ಇವಾಗ ಧ್ರುವಂತ್ ಯಾರು ಅಂತ ಗೊತ್ತಾಯ್ತು. ಮುಂಚೆ ಒಬ್ಬ ನಟನಾಗಿ ಅಂದ್ರೆ ಯಾವ್ದು ಕ್ಯಾರೆಕ್ಟರ್, ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಸಾಫ್ಟ್ ಇದ್ರೆ ಸಾಫ್ಟ್, ಹಾಡಿದ್ರೆ ಹಾಡು. ಸರ್ ಇವಾಗ ಗೆಲುವು ಅಂದ್ರೆ ಗಿಲ್ಲಿ ನಟ ಗೆದ್ದಿದ್ರೆ, ಸೊ ಹೇಗೆ ಅನಿಸ್ತಿದೆ? ಅಂದ್ರೆ ಈ ಡಿಸರ್ವ್ ಅಂತ ಅನಿಸ್ತಾ, ಅಥವಾ ಹೇಗೆ ನಿಮ್ಮ ಪ್ರಕಾರ ಏನಂತ ಅನಿಸ್ತದೆ? ಸಿ, ಎಂಡ್ ಆಫ್ ದ ಡೇ ಯಾವುದೇ ವಾಹಿನಿ ಆಗ್ಲಿ ಅಥವಾ ಯಾವುದೇ ಶೋದೊಂದು ಪರ್ಪಸ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಮಗಲ್ಲಿ ಒಳಗಡೆ ಗೊತ್ತಾಗಲ್ಲ ಹೇಗ್ ಹೊರಗಡೆ ಏನು ಕಾಣಿಸ್ತಾ ಇದೆ, ಜನಗಳು ಏನನ್ನ ಇಷ್ಟಪಡ್ತಿದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ಅವರು ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ, ಜನಗಳು ಎಂಟರ್ಟೈನ್ ಆಗಿದ್ದಾರೆ. ಅದಕ್ಕೆ ಗಿಲ್ಲಿ ಅವ್ರಿಗೆ ಏನ್ ನ್ಯಾಯ ಆಗ್ಬೇಕು ಅದಾಗಿದೆ. ಓಕೆ, ಅದ್ರ ಬಗ್ಗೆ ನಮಗೆ ಬಹಳ ಸಂತೋಷ ಇದೆ ಸರ್. ಸೊ ನಮಗೆ ಖುಷಿ ಇದೆ. ಇನ್ನು ಗೇಮ್ ಶೋ ಅಂತ ಬಂದಾಗ, ಈಗ ನಾವು ಏನ್ ಆಟ ಆಡಿದ್ವಿ ಅದಕ್ಕೇನು ನಮಗೆ ಸಿಗ್ಬೇಕಿತ್ತು, ಅದು ಸಿಕ್ಕಿದೆ ನಮಗೆ. ನಗರ ಸೊ ಕಪ್ ಗೆಲ್ಲೋದು ಬೇರೆ, ಹೌದು, ಗೇಮ್ ಶೋನ ಗೆಲ್ಲೋದು ಬೇರೆ, ಜನಗಳ ಹೃದಯನ ಗೆಲ್ಲೋದು ಬೇರೆ, ಮತ್ತೆ ಬಾದ್ಶಾ, ಕಿಚ್ಚ, ಸುದೀಪ್ ಅವ್ರನ್ನ ಗೆಲ್ಲೋದು ಅದು ಎಲ್ಲದಕ್ಕಿಂತ ಮೇಲೆ. ಯಾಕಂದ್ರೆ ಒಂದು ನಮ್ಮ ಕನ್ನಡದ ಒಂದು ಈಸ್ ಅ ಲೆಜೆಂಡ್, ಈಸ್ ಅ ಸೂಪರ್ ಸ್ಟಾರ್ ಬಾದ್ಶಾ ಕಿಚ್ಚ ಸುದೀಪ್ ಅವರು. ಅವರಿಂದ ಒಂದು ಸ್ಮೈಲ್ ಸಿಗೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ನನ್ನ ಏನು ನಾನು ತೊಡಗಿಸ್ಕೊಂಡಿದ್ದೆ ಆ ಮನೆಗೆ, ನನ್ನ ಭಕ್ತಿ ಏನಿತ್ತು ಆ ಮನೆಗೆ, ಮತ್ತೆ ನಾನು ಆಟ ಆಡಿದಂತ ರೀತಿ, ನನ್ನ ವ್ಯಕ್ತಿತ್ವನ ಬಿಡಿಸಿ ಇಡೀ ಸೀಸನ್ಗೆ ಅವರೊಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಸೊ ಅದಾದ್ಮೇಲೆ ನನ್ನ ಸಾರ್ಥಕತೆ ಸರ್, ಅದಾದ್ಮೇಲೆ ನಮ್ಮ ಸಾರ್ಥಕತೆ. ನಾವು ಏನು ಇದು ನೋಡ್ಲಿ, ನಾನು ಆಗ್ಲೇ ನನಗೆ ನಾನು ವಿನ್ನಾದೆ ಈ ಶೋ ಅಂತ ಭಾವನೆ ನನಗೆ. ಸೊ ಎಲ್ಲ ನಾನು ಗೆದ್ದಿದ್ದೀನಿ ಅಂತ. ಬಟ್ ನೀವೊಂದು ಮಾತು ಹೇಳಿದ್ರಿ, ಆಕ್ಚುಲಿ ಕಾಮಿಡಿ ಶೋ ಅಂದ್ಮೇಲೆ ಒಂದು ಎಂಟರ್ಟೈನ್ ಮಾಡೋದೇ ಅದ್ರ ಕೆಲಸ ಅಂತ. ಬಟ್ ಈ ವಿಚಾರ ನಿಮ್ಗೆ ಏನಾದ್ರು ತಿಳಿದಿದ್ರೆ ಇದಕ್ಕಿಂತ ಬೆಸ್ಟ್ ಪರ್ಫಾರ್ಮ್ ಮಾಡ್ತಾ ಇದ್ರ? ಅಂದ್ರೆ ಈಗ ನೀವ್ ಹೇಳಿದ್ರೆ ಗಿಲ್ಲಿ ಜನರನ್ನ ಮನಸ್ಸು ಗೆದ್ದಿದ್ದಾರೆ, ಸೊ ಕಾಮಿಡಿ ಮುಖಾಂತರ ಗೆದ್ದಿದ್ದಾರೆ. ಬಟ್ ನಾನು ಗೇಮ್ ಆಡ್ದೆ, ಡೇರಿಂಗ್ ಆಗಿದ್ದೆ, ಎಲ್ಲ ಇದ್ರಿ, ಏನಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಈ ವಿಚಾರ ಗೊತ್ತಿದ್ರೆ, ಸೊ ಈ ತರ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಸೊ ಜನರನ್ನ ಇನ್ನೂ ಒಂದಿಷ್ಟು ಜನರನ್ನ ಸಂಪಾದನೆ ಮಾಡ್ಬೋದಾಯ್ತು ಅಂತ ಅನ್ನಿಸ್ತಾ ಇವಾಗ? ಖಂಡಿತವಾಗ್ಲು ನನಗೆ ತುಂಬಾ ಪಶ್ಚಾತ್ತಾಪ ಪಟ್ಟ ವಿಚಾರವಾಗಿ ಹೊರಗಡೆ ಬಂದ್ಮೇಲೆ. ನಾನು ಸ್ವಲ್ಪ ಪ್ರಿಪೇರ್ ಆಗಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಿದ್ರೆ, ಈ ಕಂಟೆಸ್ಟೆಂಟ್ ವಿನ್ ಆಗಿರೋ ಕಂಟೆಸ್ಟೆಂಟ್ಸ್ ಅವರೆಲ್ಲ ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಅವ್ರದ್ದು ಗ್ರಾಫ್ ಬಂದಿದೆ ಅಂತ ಅಂದಿದ್ರೆ, ಬಹುಶಃ ನನ್ನನ್ನ ಈ ಸರ್ತಿ ವಿನ್ನರ್ ಆಗೋದ್ರಿಂದ ತಪ್ಪಿಸೋದಕ್ಕೆ ಯಾರಿಗೂ ಆಗ್ತಾ ಇರ್ಲಿಲ್ಲ. ಸೊ ನಾನಾಗೆ ಆಟ ಆಡಿದೆ. ಒಂದು ಲೆಕ್ಕದಲ್ಲಿ ನನಗೆ ಏನ್ ಅನ್ನಿಸ್ತು ಅಂತಂದ್ರೆ, ನಾನು ಆಕ್ಚುಲಿ ಏನ್ ಎಲಿಮಿನೇಟ್ ಆಗಿ ನಾನು ವಿನ್ ಆಗದಿರೋದೇ ನನಗೆ ಸಂತೋಷ ಇದೆ. ಯಾಕಂದ್ರೆ ನಾನು ಒರಿಜಿನಲ್ ಆಗಿ ನಾನು ಏನು ಅಂತ ತೋರಿಸ್ಕೊಳ್ಳೋ ಅವಕಾಶ ಸಿಕ್ತು. ಈಗ ನಾನು ನೋಡ್ಕೊಂಡು ಬಂದು ಆಟ ಆಡಿದ್ರೆ ನನ್ನ ವ್ಯಕ್ತಿತ್ವ, ನನ್ನ ರಿಯಲ್ ಇದು ಕಾಣಿಸ್ತಾ ಇರ್ಲಿಲ್ಲ. ಸೊ ನಾನೀಗ ಅದು ಏನೊಂದು ಪ್ರಿಪೇರ್ ಆಗಿ ಬಂದಾಗ ಆಟ ಆಡ್ದಾಗ ಇರ್ತಿತ್ತು. ಬಟ್ ಈ ಸಲ ಏನಾಯ್ತು, ನಾನು ನೋಡ್ದೇ ಇದ್ದಿದ್ದ ಕಾರಣಕ್ಕೆ ನಾನು ರಿಯಲ್ ಆಗಿ ಏನಿದ್ದೀನಿ, ನನ್ನ ನಿಲುವುಗಳೇನಿದೆ, ನನ್ನ ನಿರ್ಧಾರಗಳು ಹೇಗ್ ರಿಯಾಕ್ಷನ್ ಮಾಡ್ತೀನಿ, ಹೇಗ್ ತಗೊಳ್ತೀನಿ, ಎಲ್ಲ ಬಹಳ ಆರ್ಗ್ಯಾನಿಕ್ ಆಗಿ ಇದ್ದಿದ್ರಿಂದ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ. ನಾನು ನೋಡ್ದೇ ಇರೋದೇ ಒಳ್ಳೇದಾಯ್ತು ನಾನು ಪ್ರಿಪೇರ್ ಆಗಿ. ಯಾಕಂದ್ರೆ ಅಲ್ಲಿ ನನ್ನ ವ್ಯಕ್ತಿತ್ವ ಎಲ್ಲಿ ಬರುತ್ತೆ, ಶೋಗೋಸ್ಕರ ಏನಾದ್ರು ಸ್ಟ್ರಾಟಜಿ ಮಾಡ್ದಂಗಿರುತ್ತೆ, ನಾನು ಒರಿಜಿನಲ್ ಆಗಿರಲ್ಲ. ಸೊ ಯಾರನ್ನೋ ಕಾಪಿ ಮಾಡ್ದಂಗಿರುತ್ತೆ. ಸೊ ಆ ಇನ್ಫ್ಲುಯೆನ್ಸ್ ಇರ್ಲಿಲ್ಲ ನನ್ನ ಆಟದಲ್ಲಿ. ಸೊ ಅಂದ್ರೆ ನೀವು ಯಾವ್ದು ಸ್ಟ್ರಾಟಜಿ ಮಾಡಿಲ್ಲ? ಯಾವ್ದು ಮಾಡ್ಲಿಲ್ಲ. ನಾನು ಅದನ್ನೇ ಹೇಳಿದ್ದು, PR ಇಲ್ಲ, ಏನಿಲ್ಲ. ಮನೇಲಿತ್ತು ಬಟ್ಟೆ, ಅದನ್ನ ಪ್ಯಾಕ್ ಮಾಡಿದ್ದು, ಅಲ್ಲಿ ಹೋಗಿ ಅಷ್ಟೇ. ಸೊ ಯಾರೆಲ್ಲ ಸ್ಟ್ರಾಟಜಿ ಮಾಡಿದ್ರು ಅಂತ ಅನ್ಸುತ್ತೆ ಅಲ್ಲಿ? ಬಹುಶಃ ಎಲ್ರು ಮೋಸ್ಟ್ ಆಫ್ ಆಲ್ ನೋಡ್ಕೊಂಡು ಬಂದಿರೋರಲ್ಲಿ ಬಿಗ್ ಬಾಸ್ ನ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ, ನಾನು ಈ ಪ್ರಶ್ನೆ ಕೇಳಿಲ್ಲ.
ಬಟ್ ಹಲವಾರು ವ್ಯಕ್ತಿಗಳು ನಾವು ಅಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದಾರೆ ಅವ್ರು ನೋಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಒಬ್ಬೊಬ್ರದ್ದು ಅವ್ರದ್ದು ಪ್ರಿಪರೇಷನ್ ಇತ್ತು, ಅವ್ರವ್ರ ಸ್ಟ್ರಾಟಜಿಗಳಿತ್ತು ಅಷ್ಟೇ. ನಾನು ಏನಂತದ್ದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡೆ. ಸೊ ಗಿಲ್ಲಿ ಹೇಗೆ ಅಂದ್ರೆ ಗಿಲ್ಲಿ ಬರೀ ಕಾಮಿಡಿ ಮಾಡೋದ್ರ ಜೊತೆ ಸ್ಟ್ರಾಟಜಿ ಮಾಡ್ತಾ ಇದ್ರು ಅಂತ ಅನ್ಸುತ್ತಾ? ಅವ್ರದ್ದು ಗೇಮ್ ಅವ್ರು ನೋಡ್ಕೊಂಡು ಬಂದಿದ್ದಾರೆ.